ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ತಂದಿದ್ದಂತ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನ ರೀಫಿಲ್ ಮಾಡಿ ಅದನ್ನ VB ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂತ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನ ಮತ್ತು ಬದುಕುವ ಹಕ್ಕನ್ನ ಒಳಗೊಂಡಿದ್ದಂತ ಕಾಯ್ದೆ. ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲೀವ್, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಟು ದಿ ರೂರಲ್ ಪೀಪಲ್, ಆ ಉದ್ದೇಶ ಇಟ್ಕೊಂಡು ಆ ಕಾಯ್ದೆಯನ್ನು 2005ನೇ ಇಸ್ವಿನಲ್ಲಿ ತಂದಿದ್ರು. ಅದು ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನದ 73ನೇ ವಿಧಿಗೆ ತಿದ್ದುಪಡಿಯನ್ನ ತಂದು 73 ಮತ್ತು 74 ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಜಾರಿ ಮಾಡಿದ್ರು ಇಡೀ ದೇಶದಾದ್ಯಂತ. ಅದರಲ್ಲಿ ಫಿಸಿಕಲ್ ರೆಸಲ್ಯೂಷನ್ ಅಂಡ್ ಪೊಲಿಟಿಕಲ್ ರೆಸಲ್ಯೂಷನ್, ಹಣಕಾಸಿನ ಅಧಿಕಾರ ಮತ್ತು ರಾಜಕೀಯ ಅಧಿಕಾರವನ್ನು ನೇರವಾಗಿ ಸ್ಥಳೀಯ ಚುನಾಯಿತ ಸರ್ಕಾರಗಳಿಗೆ ಕೊಟ್ಟಿದ್ರು. ಮಹಾತ್ಮ ಗಾಂಧೀಜಿಯವರ ಕನಸು ಅಂತ್ಯೋದಯ ಮತ್ತು ಸ್ವರಾಜ್ಯದ ಪರಿಕಲ್ಪನೆ. ಭಾರತ ಹಳ್ಳಿಗಳ ನಾಡು, ಹಳ್ಳಿಯ ಉದ್ಧಾರವಾಗುವುದ ಹೊರತು ಭಾರತ ಉದ್ಧಾರ ಆಗಲ್ಲ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಬಲವಾದಂತ ನಂಬಿಕೆ ಮತ್ತು ಆ ಕಡೆಗೆ ಆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಅಷ್ಟಕ್ಕೂ ಅವರು ದೇಶದ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ಅಹಿಂಸಾತ್ಮಕ ಮಾರ್ಗವಲ್ಲದ, ಹಿಂಸೆಯನ್ನ ಪ್ರಚೋದನೆ ಮಾಡದ, ದ್ವೇಷವನ್ನ ಹರಡದೇನೆ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರನೇ ದೇಶವನ್ನ ದಾಸ್ಯದಿಂದ ಬಿಡಿಸಂತವ್ರು. ಅದನ್ನ ಕಂಡಂತ ಲಾರ್ಡ್ ಮೌಂಟನ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಆಫ್ ಇಂಡಿಯಾ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಹೇಳಿದ್ದು, ನಾನು ಯೇಸು ಮುಖಾಂತರ ಒಬ್ಬ ದೇವರನ್ನ ಕಂಡಿದ್ದೆ, ಆದರೆ ಮಹಾತ್ಮ ಗಾಂಧಿ ಅವರನ್ನು ನಾನು ನೋಡಿ ಭೇಟಿ ಆದ್ಮೇಲೆ ಇಬ್ಬರು ದೇವರಿದ್ದಾರೆ ಅಂತ ಹೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಮಹಾತ್ಮ ಗಾಂಧಿ, ಐ ಬಿಲೀವ್ಡ್ ಅಪ್ ಟಿಲ್ ನೌ there is only one God in the form of Jesus Christ. Now after Mahatma Gandhi led the freedom movement with a non-cooperation movement, I am seeing two gods. One is in Jesus Christ, the other one is Mahatma Gandhi ji. ಅಂತ ಉದಾತ್ತವಾದಂತ ದೇಯದ್ವೇಷಗಳನ್ನ, ಭಾರತದ ದಾಸ್ಯವನ್ನ ಮತ್ತು ಇಡೀ ಪ್ರಪಂಚಕ್ಕೆ ಹಿಂಸೆಯನ್ನೇ ಪ್ರಚೋದನೆ ಮಾಡದೇನೆ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇಶದ ಜನರನ್ನು ಬಿಡುಗಡೆ ದೇಶದ ಮಹಾತ್ಮ ಅವರು, ಫಾದರ್ ಆಫ್ ದಿ ನೇಷನ್, ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ. ಇಟ್ಸ್ ಎ ನ್ಯಾಷನಲ್ ಇನ್ಸಲ್ಟ್. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂತ, ರಾಷ್ಟ್ರಕ್ಕೆ ಅಪಮಾನ ತರುವಂತ ಕೆಲಸ ಇದು. ಮಹಾತ್ಮ ಗಾಂಧಿ ಅವರ ಹೆಸರಿನಿದ್ದಂತ ಉದ್ಯೋಗ ಭರವಸೆನೇ ತೆಗೆದುಹಾಕಿದ್ದಂಥದ್ದು. ಈ ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಆದ್ರೆ ದೇಶದ ಅಭಿವೃದ್ಧಿ, ಜನರ ಬದುಕು ಹಾಗೆ ಉಳಿದಿದೆ. ಈ ಉದ್ಯೋಗ ಭರವಸೆಯನ್ನ ಬದಲಾವಣೆ ಆದ್ಮೇಲೆ ಇದರ ಪರಿಣಾಮ ಏನು? 3 ಹಂತಗಳಲ್ಲಿ ಇದನ್ನ ನಾವು ನೋಡಬಹುದು. 3ರಲ್ಲಿ ಒಂದು ಪೊಲಿಟಿಕಲ್,
ಇನ್ನೊಂದು ಎಕನಾಮಿಕಲ್, ಮತ್ತೊಂದು ಕಾನ್ಸ್ಟಿಟ್ಯೂಷನಲ್. ಈ ಒಂದು ಕಾಯ್ದೆ ಈ ಮೂರನ್ನ ಉಲ್ಲಂಘನೆ ಮಾಡುತ್ತೆ. ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್. ಇನ್ ಎ ಕೋಆಪರೇಟಿವ್ ಫೆಡರಲಿಸಮ್, ಒಂದು ರಾಷ್ಟ್ರೀಯ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ಒಂದು ಯೋಜನೆಯನ್ನು ತಯಾರು ಮಾಡುವಾಗ ರಾಜ್ಯವನ್ನ ಕನ್ಸಲ್ಟ್ ಮಾಡಿ ಇಂಥ ಒಂದು ಯೋಜನೆ ಅದರ ಒಪಿನಿಯನ್ ಪಡೆದು ಇದನ್ನ ಮಾಡಬೇಕಾಗಿತ್ತು. ಇನ್ನೊಂದು, ಈ ಯೋಜನೆ ನೇರವಾಗಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು 90%. ಈಗ 60-40 ರೇಷಿಯೋದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. 60-40 ರೇಷಿಯೋ. ಸೊ ಫೈನಾನ್ಸ್ ಕಮಿಷನ್ ಮಾಡಿ ಯಾವ ತರ ಡೆವಲ್ಯೂಷನ್ ಮಾಡಬೇಕು ಅಂತ ಹೇಳೋದನ್ನ ಉಲ್ಲಂಘನೆ ಆಗಿದೆ. ಸಂವಿಧಾನದ 258 ಮತ್ತು ಸಂವಿಧಾನದ 281 ಕಾಯ್ದೆಗಳು ರೈಟ್ ಟು ವರ್ಕ್ ಅಂಡ್ ದಿ ಕೋಆಪರೇಟಿವ್ ಫೆಡರಲಿಸಮ್ ಟೋಟಲಿ ಈಸ್ ಬೀಂಗ್ ವೈಲೇಟೆಡ್. ಇದರ ಉದ್ದೇಶ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಿಂದ ರಾಜ್ಯವನ್ನ ಲೆಕ್ಕಕ್ಕೆ ತಗೊಳ್ದೇನೆ ನಾವು ಹೇಳಿದ ರೀತಿ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಪೊಲಿಟಿಕಲಿ ಯಾವ ವಿಕೇಂದ್ರೀಕರಣ ಇದೆ, ಗ್ರಾಮ ಸಭೆ, ಪಂಚಾಯಿತಿ ಯೋಜನೆಗಳು, ಆ ಪಂಚಾಯಿತಿ ಚುನಾಯಿತರೆ ಮಾಡಿ ಅವ್ರಿಗೆ ಏನು ಕೆಲಸ ಬೇಕು ಅನ್ನೋದು ಆಯ್ಕೆ ಮಾಡಿಕೊಂಡು ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಪಿಕ್ ಅಂಡ್ ಚೂಸ್ ದಿ ಪಂಚಾಯತ್. ಕಾಂಟ್ರಾಕ್ಟ್ಗೆ ಪ್ರವೇಶ ಇಲ್ಲ. ಇವ್ರು ಆಯ್ಕೆ ಮಾಡಿದಂತ ಎಲ್ಲಕ್ಕೂ ಎಲ್ಲಾ ಕಾಲದಲ್ಲೂ ಕೆಲಸ ಸಿಗ್ತಾ ಇತ್ತು ದೇಶದ ಎಲ್ಲಾ ಕಡೆ. ಈಗ ಇವರು 60 ದಿನ ಸುಗ್ಗಿ ಕಾಲ ಬಂದಾಗ ಕೆಲಸ ಕೊಡಬಾರ್ದು ಅಂತ ಹೇಳಿದ್ದಾರೆ ಈ ಕಾಯ್ದೆನಲ್ಲಿ. ಮೊದಲು ಇದಿರಲಿಲ್ಲ. ಎಲ್ಲ ಕಾಲದಲ್ಲೂ ಕೆಲಸ ಕೇಳಿದ 15 ದಿನದೊಳಗಡೆ ಕೆಲಸ ಕೊಡಲೇಬೇಕಾಗಿತ್ತು. 100 ದಿನ ಕೆಲಸ ಇಲ್ಲದೆ ಇದ್ದಾಗ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕಾಯ್ತು ಫೈನಾನ್ಸಿಯಲ್. ಇದನ್ನ ಲೇಬರ್ ಮಿನಿಮಮ್ ಏಜಸ್ ನ ವೈಲೇಟ್ ಮಾಡಿದ್ರೆ 400 ರೂಪಾಯಿ ಏನ್ ಕೊಡ್ಬೇಕಂದ್ರೆ ವೈಲೇಟ್ ಮಾಡಿದ್ದಾರೆ. ಮತ್ತು ಗ್ರಾಮ ಸಭೆಗೆ, ಪಂಚಾಯತ್ಗಳಿಗೆ ಏನು ಅಧಿಕಾರ ಇಲ್ಲ. ಅವ್ರು ಯಾವ ಬೇಕೋ ಅದನ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ಅವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. 60% ಅವ್ರು ಕೊಟ್ರೆ, ಈಗ ಆಲ್ರೆಡಿ GST ಇಂದ ನಮ್ಗೆ ಕೊಡಬೇಕಾದ 4 ಲಕ್ಷ ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಕೊಡ್ತಕ್ಕಂಥದ್ದು ಕೇಳಿ ಫ್ಯೂ ಪರ್ಸೆಂಟೇಜ್, ಸಾವಿರಾರು ಕೋಟಿ ನಮ್ಗೆ ಕೊಡ್ಬೇಕಾದ ತೆರಿಗೆ ಕೊಡ್ತಾ ಇಲ್ಲ. ವಿ ಆರ್ ಇನ್ ವೆರಿ ಬ್ಯಾಡ್ ಶೇಪ್ ಇನ್ ದಿ ಸ್ಟೇಟ್. ಕೇಂದ್ರ ಸರ್ಕಾರ GST ಲಾಗು ಆಗಿ ಇವೆಲ್ಲವೂ ಕೂಡ ಇಡೀ ಒಂದು ಬಡ ಜನರೇನಿದ್ರು, ದೇಶದ ಯಾವುದೇ ಭಾಗದಲ್ಲಿ ಉದ್ಯೋಗ ಬಯಸಿದ್ರೆ 100 ದಿನ ಕೆಲಸ ಸಿಗ್ತಾ ಇತ್ತು. ಹೊಲ ರಿಪೇರಿ ಮಾಡ್ತಾ ಇದ್ರು, ದನದ ಕೊಟ್ಟಿಗೆ ಮಾಡ್ಕೊತಾ ಇದ್ರು, ಮನೆಗಳನ್ನು ಮಾಡ್ಕೊತಾ ಇದ್ರು, ಬದುಗಳನ್ನು ಮಾಡ್ತಾ ಇದ್ರು, ಹೊಲಕ್ಕೆ ಹೋಗೋ ರಸ್ತೆ ಮಾಡ್ತಾ ಇದ್ರು. ಇವಾಗ ಯಾವ್ದಕ್ಕೂ ಅವಕಾಶ ಇಲ್ಲ. ಈಗ ಯಾವ್ದಕ್ಕೂ ಅವಕಾಶ ಇಲ್ಲ. ದಿ ಪ್ರೋಗ್ರಾಮ್ ಇಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ದಿ ಪ್ರೋಗ್ರಾಮ್ ಇಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ಹೀಗಾಗಿ ಇವರು ಗ್ರಾಮೀಣ ಸ್ವರಾಜ್ಯದ ಮೂಲ ಕಲ್ಪನೆ, ಅಂತ್ಯೋದಯ, ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನೇತೃತ್ವದ ಗಾಂಧೀಜಿಯ ಹೆಸರನ್ನ ಅವಹೇಳನಕಾರಿಯಾಗಿ ತೆಗೆದುಹಾಕಿದ್ದಾರೆ.